ಹಲೋ, ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ವೆದರ್ ನೋಡಿದ್ರಲ್ಲ, ಏನು ಸಖತ್ತಾಗಿದೆ. ವೆದರ್ ಅಂತೂ ಸೂಪರ್ ಆಗಿದೆ. ಸೊ ಅದಕ್ಕೋಸ್ಕರನೇ ವೆದರ್ ನೋಡ್ಕೊಂಡೇ ವಾಟರ್ ಕುಡಿಯೋಣ ಅಂತ ಬೆಳಗ್ಗೆ ನೀರು ತೊಗೊಂಡು ಹೊರಗಡೆ ಬಂದಿದ್ದೀನಿ. ಸುತ್ತ ತಂಪಾದ ವಾತಾವರಣ, ಬಿಸಿ ನೀರು ಕುಡಿತಾ ಇತ್ತು ಅಂದರೆ ವಾವ್ ಅನಿಸುತ್ತೆ. ನಂಗೆ ಗೊತ್ತು ತುಂಬ ಜನಕ್ಕೆ ಈ ವೆದರ್ನ ಅನುಭವಿಸ್ಬೇಕು, ಲೈಕ್ ಈ ವೆದರ್ಗೆ ಬಂದಿರಬೇಕು ಅನ್ನೋದು ತುಂಬ ಆಸೆ ಇದೆ ಅಂತ. ಆ್ಯಂಡ್ ಮಲೆನಾಡವ್ರಿಗಂತೂ ಗೊತ್ತೇ ಇರುತ್ತೆ ಈ ವೆದರ್ ಹೇಗಿರುತ್ತೆ ಅಂತ. ಸೊ ಎದ್ದು ಬಿಸಿನೀರು ಕುಡಿದು ವಾಕ್ ಶುರು ಮಾಡಿದ್ದೀನಿ. ಅರೌಂಡ್ 30 ಮಿನಿಟ್ಸ್ ವಾಕ್ ಮಾಡ್ತೀನಿ. ಬೆಳಗ್ಗೆ ಎದ್ದೇಳೋದು ಅಂದ್ರೆ ಸರಿ ಕಷ್ಟ ಆಗಿರುತ್ತೆ, ಬಟ್ ಎದ್ದೇಳಲೇಬೇಕಲ್ವಾ. ವಾಕ್ ಮುಗಿಸಿ ನಾನು ಒಂದು ಲೋಟ ಆಮ್ಲ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ, ಶುಂಠಿ, ಕರಿಬೇವು ಮತ್ತು ಪುದೀನ ಆ್ಯಡ್ ಮಾಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ. ಬಾಂದುಗಂತೂ ಈ ಟೇಸ್ಟು ಇಷ್ಟನೇ ಇಲ್ಲ, ಬೇಡ ಅಮ್ಮ ಅಂತಾಳೆ. ಲಾಸ್ಟಿಗೆ ಸ್ವಲ್ಪ ಹುಳಿಯಾಗಿರುತ್ತೆ, ಯಾಕೆಂತಂದರೆ ಏನು ನೆಲ್ಲಿಕಾಯಿ ಇರುತ್ತಲ್ಲ, ಸ್ವಲ್ಪ ಕೆಳಗಡೆ ಸ್ಟೋರೇಜ್ ಆಗಿರುತ್ತೆ. ಹಾಗಾಗಿ ಇವತ್ತು ನಮ್ಮ ಮನೇಲಿ ನಾವು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀವಿ. ಹಾಗೆ ವಡೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂಕಲ್ ಆಂಟಿ ಬಂದಿದ್ರಲ್ಲ, ಹಾಗಾಗಿ ಇಬ್ರಿಗೂ ಸ್ಪೆಷಲಾಗಿ ಮಾಡೋಣ ಅಂತ ಇಡ್ಲಿ ವಡೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವಿನ್ನೇ ಕೇಳಿದ್ದು, ಇಡ್ಲಿ ಸಾಂಬಾರು ಮಾಡೋ ತುಂಬ ದಿನ ಆಯಿತು, ನೀನು ಸಾಂಬಾರು ಮಾಡಿ ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇಡ್ಲಿ ಸಾಂಬಾರು ಜೊತೆಗೆ ವಡೆ ಕೂಡ ಮಾಡ್ತಾಯಿದ್ದೀನಿ. ನಾವು ಇಡ್ಲಿ ಪಾತ್ರೆ ಇದು 54 ಇಡ್ಲಿ ಆಗುತ್ತೆ ಅಟ್ ಅ ಟೈಮ್. ಬಟ್ ನಾವು ಹೋಮ್ ಸ್ಟೇಗೆ ಅಂತ ತೊಗೊಬಂದಿದ್ದಲ್ಲ, ಚಿಕ್ಕ ತೊಗೊಬಂದಿರಲಿಲ್ಲ. ಸೊ ಫೈನಲಿ ಇಡ್ಲಿ ಪುಟ್ಟಿ ಇಡೋದಕ್ಕೂ ನಮಗೆ ಪಾತ್ರೆ ಇರಲಿಲ್ಲ. ಆಗ ಫೈನಲಿ ಈ ಥರ ಸೆಟಪ್ ಮಾಡ್ಕೊಂಡು ಮಾಡೋಣ ಅಂತ ಇಡ್ಲಿ ಮಾಡ್ತಾಯಿದ್ದೀವಿ. ಇನ್ನು ಮನೆಯೊಳಗಡೆ ಸ್ಟವ್ ಇಡೋಣ ಅಂತಂದರೆ ಈ ಇಡ್ಲಿ ಪಾತ್ರೆ ತುಂಬ ದೊಡ್ಡದು, ಆ ಸ್ಟವ್ ಚಿಕ್ಕದಿದೆ. ಸೊ ಪಂಚೆಗಳನ್ನೆಲ್ಲ ಹರಿದು ಅವಾಗ ಇಡ್ಲಿ ಪಾತ್ರೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆಲ್ಲ ಇಡ್ಲಿಗಿನ್ನ ಪುಟ್ಟೆ ಇಡ್ಲಿ ಮೀನ್ಸ್ ಚಿಬ್ಲಿ ಇಡ್ಲಿ ಸಖತ್ ಇಷ್ಟ, ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೆ. ನವೀನ್ ಅಷ್ಟು ದೊಡ್ಡದು ಇಡ್ಲಿ ಪಾತ್ರೆ ಇದೆಯಲ್ಲ, ಆದರೆ ತಟ್ಟೆ ಇಡ್ಲಿ ಬರಲ್ಲ, ತಟ್ಟೆ ಇಡ್ಲಿಗೂ ಚಿಬ್ಲಿ ಇಡ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತಪ್ಪ ಅಂತ ಹೇಳಿ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಂಟಿ ಇಲ್ಲಿ ವಡೆ ಮಾಡ್ತಾ ಇದ್ದಾರೆ. ಒಂದು ಕಡೆ ವಡೆ ರೆಡಿ ಆಗ್ತದೆ, ಒಂದು ಕಡೆ ಇಡ್ಲಿ ರೆಡಿ ಆಗ್ತದೆ. ಮೇಡಮ್ ಅವರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನನಗೆ ಹೇಳಿದೆ, ಅವಳೇನು ಮಾಡ್ತಾಳೆ ಅಂದರೆ ಚೇರ್ ತೊಗೊತಾಳೆ, ಡೈರೆಕ್ಟಾಗಿ ಫ್ರಿಜ್ ಹತ್ರ ಹಾಕ್ಕೊಂಬಿಟ್ಟು ತೊಗೊಂಡು ಎತ್ಕೊಂಡು ತಿಂತಿರ್ತಾಳೆ. ಏನಾದರೂ ಕೇಳಿದ್ರೆ ಅಪ್ಪ ಕೊಟ್ಟರು ಅಂತಾಳೆ, ಇಲ್ಲ ಅವರಪ್ಪನಾರು ಕೇಳಿದ್ರೆ ಇಲ್ಲ ಅಮ್ಮ ಕೊಟ್ಟರು ಅಂತ ಹೇಳ್ತಾಳೆ. ನೋಡಿ, ನಮ್ಮ ಮನೆ ಚಿಕ್ಕ ಪಾಪು ಜೊತೆ ಒಂದು ದೊಡ್ಡ ಮಗನೂ ಸೇರ್ಕೊಬಿಟ್ಟಿದೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ನಾನೊಂಚೂರು ಟೇಸ್ಟ್ ಮಾಡ್ತೀನಿ ಮಗಳೇ ಅಂತ, ಇನ್ನೂ ತಿಂಡಿನೂ ತಿಂದಿಲ್ಲ, ಆವಾಗಲೇ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸೊ ಅಪ್ಪ ಮಗಳು ತಿಂಡಿ ಮಾಡೋದಕ್ಕೆ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ನಾನು ಜಾಯ್ನ್ ಆಗ್ತಾಯಿದ್ದೀನಿ. ಅಂಕಲ್ ಕೂಡ ತಿಂಡಿಗೆ ರೆಡಿ, ಆಂಟಿನೂ ರೆಡಿ, ನಾನು ರೆಡಿ. ಇನ್ನೇನು ಬ್ಯಾಟಿಂಗ್ ಮಾಡೋದೆ. ನನ್ನ ತಟ್ಟೆ ಹೀಗಿದೆ, ಇಡ್ಲಿ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಇಡ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ವಡೆ ಹಾಗೆ ಟೋಫು ತೊಗೊಂಡೆ. ಇಡ್ಲಿ ಸಕ್ಕತ್ತಾಗಿತ್ತು. ತಟ್ಟೆ ಇಡ್ಲಿ ಲೈಕ್ ಚಿಬ್ಲಿ ಇಡ್ಲಿ ಅಲ್ಲ, ಹಾಗಾಗಿ ಸೂಪರಾಗಿತ್ತು. ಒಂದೇ ಇಡ್ಲಿ ಹಾಕ್ಕೊಂಡಿದ್ಯಾ ಅಂತ ಹೇಳೋಳು. ಸಾಕು, ತಿನ್ನು ಫಸ್ಟ್. ಅದು ಖಾಲಿ ಮಾಡಬೇಕು. ಅದಾದ ನಂತರ ಎಲ್ಲ ಟಿ ವಿ ನೋಡ್ತಾ ಇದ್ವಿ. ನಾವಿನ್ನು ವರ್ಕ್ ಮಾಡ್ತಾ ಇದ್ದಾರೆ. ಅವಳು ಹೋಗಿ ಬಿಡದೆ ಅವಳು ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ನಂತರ ಎಲ್ಲರಿಗೂ ಜ್ಯೂಸ್ ಮಾಡಿದೆ, ಕಲ್ಲಂಗಡಿ ಹಣ್ಣು ಜ್ಯೂಸು. ಬಾಂಧುಮಗೆ ಚಿಕ್ಕ ಲೋಟಲ್ಲಿ, ನನಗೊಂದು ಲೋಟ, ಎಲ್ಲರಿಗೂ ಒಂದೊಂದು ಲೋಟ ಕರೆಕ್ಟಾಗಿ ಮಾಡಿದ್ದೆ. ಇದಕ್ಕಿಂತ ಮುಂಚೆ ಒಂದು ರೌಂಡ್ ಪಪ್ಪಾಯ ಆಯಿತು. ಪಪ್ಪಾಯ ನಾನು ತಿನ್ನಲಿಲ್ಲ, ನಾನು ಜ್ಯೂಸಸ್ ಸಾಕು ಅಂದ್ಕೊಂಡು ಜ್ಯೂಸ್ ಕುಡಿತಾ ಇದ್ದೆ. ಅಮ್ಮ ಇಲ್ಲೋಡು ನನಗೆ ತಂದಿದ್ದ ಅಂತ ಇದ್ಲು. ಅಮ್ಮ ನಿಂಗೆ ತಂದಿರೋದು ಅಂದ್ಕೊಂಡು ನಾವು ಜ್ಯೂಸ್ ಕುಡಿತಾ ಇದ್ವಿ. ಅಂಕಲ್ ಸಕ್ಕತ್ತಾಗಿದೆ ಜ್ಯೂಸ್ ಅಂತ ಹೇಳ್ತಾಯಿದ್ರು. ಅಪ್ಪ ಹೊಡಿತು, ಬಚ್ಚಿಟ್ಕೊಂಡಿದ್ದೆ, ಕಚ್ಚಿತು. ನಂಗೆ ಹೊಡಿತು. ಮಾಡ್ದ ಇನ್ನೊಂದಡಿ. ಅಯ್ಯಪ್ಪ ಬೆನ್ನು, ನಾನು ಹೋದೆ. ಚಿಚಿ ಗಬ್ಬು, ಬಾಂಧ ಗಬ್ಬು. ಸಣ್ಣಮ್ಮ
ಒಂಚೂರು ಇದಾದ ಏನಂತ ನಂದೇ ಫಸ್ಟ್ ಆಗಿದ್ದು ಖಾಲಿ ಮಾಡ್ದಾ ಗುಡ್ ಗರ್ಲ್ ಇನ್ನು ಸ್ವಲ್ಪ ಹಾಕ್ಸ್ಕೊತೀಯಾ ವೇಟ್ ಮಾಡ್ತೀಯಲ್ಲ ಕೊಡು ತಿನ್ನು ಮತ್ತೆ ಒಂದೇ ತಿಂತೀಯಾ? ತಿನ್ನು ಮತ್ತೆ ಹಿಂಗೊಂದು ಕೊಟ್ಟೆ ಹಿಂಗೊಂದೇ ಮತ್ತೆ ಕೊಡು ತಿನ್ನು ಈಗ ಅಪ್ಪಂಗೆ ಒಂದು ಕೊಡು. ಇಲ್ಲಿ ತಿಂತಾಳಂತೆ ನಿಂಗೆ ನಂಗೆ ಐತಿಲ್ಲ ತಿನ್ನು ನೀನು. ಬಿಡೈ ತಿನ್ನು ಇವಾಗ ನಾನು ಡಸ್ಟ್ಬಿನ್ನಾ ಸರಿ ಅಮ್ಮ ಕಲ್ಲಕ್ಕ ಬಿಡು ಹಾಂ ಕಲ್ಲಕ್ಕ ಕಾಳಕ ಯಾಕೆ ಯಾಕೆ ಸಾಕು ಹೋಗಮ್ಮ ಕೂತ್ಕೋ ಹೋಗು. ಇದಕ್ಕೆ ತಾಯಿಂದ ದಪ್ಪ ಆಗೋದು ತಿನ್ನೋದು ತಿಂದು ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ತಿಂತೀವಲ್ಲ ಅದು ಎಕ್ಸ್ಟ್ರಾ ಕ್ಯಾಲೋರೀಸ್ ಅದಕ್ಕೆ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ತೊಗೊಂಡೆ. ಸೊ ತಾಯಂದ್ರೆ ಯಾಕೆ ದಪ್ಪ ಆಗ್ತಾರೆ ಅಂತ ಗೊತ್ತಾಯ್ತಾ ಲೀನ್ಸ್ ಮಕ್ಕಳಾದ್ಮೇಲೆ ಏನು ಮಕ್ಕಳು ತಿಂದುಬಿಟ್ಟಿರ್ತಾರೆ ಅದನ್ನು ತಿಂದು ನಾವು ದಪ್ಪ ಹಾಕ್ತೀವಿ ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಸೇರ್ಕೊಂಡ್ಬಿಡುತ್ತೆ. ನೀವು ಹೀಗೆ ಮಾಡ್ತೀರಾ, ನಿಮ್ಮ ಮಕ್ಕಳು ಬಿಟ್ಟಿರೋ ಊಟನ ತಿಂದು ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಶೇರಿಂಗ್ಲಿ ಹೀಗೆ ದಪ್ಪ ಹಾಕ್ತೀರಾ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ಹೊಟ್ವಿ ನಾವು ಎಷ್ಟ್ಲೂರ್ಗೆ ಹೋದ್ವಿ. ಅಂಕಲ್ ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಇನ್ನೂ ಒಂದೆರಡು ದಿನ ಇರಬೇಕಿತ್ತು. ಬಟ್ ಅಣ್ಣ ಬ್ಯಾಂಗ್ಳೂರ್ಗೆ ಹೋದರು. ಸೊ ಅಲ್ಲಿ ಸೊಸೆ ಒಬ್ಬಳೇ ಇರ್ತಾಳೆ ಅಂತ ಇವರಿಬ್ಬರು ಹೊರಟ್ರು. ನನ್ನ ಮಗಳು ಸ್ಕೂಲಿಗೆ ಹೋಗಿ ರೆಡಿ ಆಗಿದ್ದಾಳೆ ನೋಡಿ. ಹೆಂಗೆ ನಮ್ಮ ಹುಡುಗಿ ಬ್ಯಾಗ್ ಹಾಕೊಂಡು ಕೈಯಲ್ಲಿ ಆಲೂ ಬೋಂಡ ಇಟ್ಕೊಂಡು ಬರ್ತಾ ಇದ್ದಾಳೆ. ಭಯ ಪಡ್ತಾ ಇದ್ದಾಳೆ ಅಲ್ಲಿಂದನೇ, ನಾಯಿ ಇದೆ ಅಪ್ಪ ಕಿತ್ಕೊಂಡ್ಬಿಡುತ್ತೆ ಅಂತ. ಅದಕ್ಕೆ ಅವರಪ್ಪ ಒಳಗಡೆ ಹೋಗಿ ತಿನ್ಕೊಂಬಿಡು, ಅದಕ್ಕೆ ಕೊಡಬೇಡ ಅಂತ ಹೇಳ್ತಾಯಿದ್ರು. ನನ್ನ ಸ್ಕೂಲಿಗೆ ಇನ್ನೇನು 2 ತಿಂಗಳು 3 ತಿಂಗಳು ಮಗಳೇ ಇದೇ ಥರ ಶುರು ನಿಂದು ರೊಟೀನ್, ನಿನ್ನ ಜೊತೆ ನಂದು ರೊಟೀನ್ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಅಗೇನ್ ಅದೇ ಮನೆಗೆ ಬಂದ್ವಿ ನಾವು. ನಂಗೆ ಗೊತ್ತು ಈ ಮನೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ, ನನಗೂ ಕೂಡ ತುಂಬ ಇಷ್ಟ. ಫಸ್ಟೇ ಹೇಳ್ದಂಗೆ ನೋಡಿ ನಾಯಿ ಕಚ್ಚುತ್ತೆ ಅಂತ, ಬಟ್ ನಾಯಿಗೆ ಬಿಸ್ಕೆಟ್ ಹಾಕೋದು ತುಂಬ ಆಸೆ. ಹಿಂಗೆ ಹಾಕ್ತಾ ಇದ್ದಾರೆ, ಡೈರೆಕ್ಟಾಗಿ ಬಂತು ಅಕಸ್ಮಾತ್ ಕೈ ಕಚ್ಬಿಡುತ್ತೆ ಅಂತ ಅಡುಗೆ ಮನೆ ಕಿಟಕಿ ಓಪನ್ ಮಾಡಿಸ್ಕೊಂಡು ಹಾಕ್ತಾ ಇದ್ದಾಳೆ. ಬಿಸ್ಕೆಟ್ ಹಾಕ್ಬೇಕು ಒಟ್ಟಿನಲ್ಲಿ, ಅದಕ್ಕೆ ಕಚ್ಚುತ್ತಾ ಬಿಡುತ್ತಾ ಅವಳಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಸ್ಕೆಟ್ ಹಾಕೋದು ಅವಳಿಗೆ ಖುಷಿ. ಆ್ಯಂಡ್ ಅದಕ್ಕೆ ಇಷ್ಟನೇ ಇಲ್ಲ, ಅವಳು ಕಂಡ್ರೇ ಇಷ್ಟ ಇಲ್ಲ. ಅವಳು ಅದ್ರ ಮುಂದೆ ಕ್ಲಾಪ್ಸ್ ಹೊಡೆದ್ಬಿಡ್ತು, ಕರೆಕ್ಟಾಗಿ ಬಟ್ಟೆ ಹಿಡ್ಕೊಂಡ್ಬಿಡ್ತು ಅವಳು. ಹಾಗಾಗಿ ಅವಳು ಅದ್ರ ಹತ್ರಕ್ಕೂ ಹೋಗಿ ತುಂಬ ಭಯ ಪಡ್ತಾಳೆ. ಮೊನ್ನೆ ಹೋಗಿದ್ದಾಗ ಕ್ಲಾಪ್ಸ್ ಹೊಡೆದ್ಲು ಅದ್ರ ಮುಂದೆ ಹೋಗಿ, ಸರಿ ಬಟ್ಟೆ ಹಿಡ್ಕೊತೀವಿ, ಅವಳು ಸರಿ ಭಯ ಪಟ್ಬಿಟ್ಲು. ಆಂಟಿ ಹಲಸಿನಕಾಯಿ ಬಡ್ಕನ್ನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಕೇಳಿದೆ, ನನಗೆ ಹಲಸಿನಕಾಯಿ ಬಡ್ಕಬೇಕು, ಕ್ಲೀನ್ ಮಾಡಿಕೊಡಿ, ನಾಳೆದ್ದು ಅಣ್ಣ ಬರ್ತಾರಲ್ಲ ಹಿಂಗು ಮೀನ್ಸ್ ಅವ್ರ ಮಗ, ನಾ ಹೋಮ್ ಸ್ಟೇಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೂ ಫೇವ್ರೇಟ್, ಸೊ ಮಾಡೋಣ ಅಂತ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ. ಅನ್ನ ಅನ್ನ ನಾಳೆ ಬಂತು ಅಂದರೆ ನಾಳೆ ಮಾಡೋದು. ಹಾಂ ರೊಟ್ಟಿ ರೊಟ್ಟಿ ಹಂಗೆ ಅರ್ದ್ಬಿಟ್ಟು ಇದು ಮಾಡ್ಕೋಬೇಕಾರೆ ಅದ್ರಲ್ಲಿ ಇದ್ದಕ್ಕೆ ಇಲ್ಲ ನಿಮ್ಮ ಮನೆದ್ರಲ್ಲಿ. ನಾನು ಒಂದ್ಸತಿ ತೆಳು ಕಳ್ಸ್ಕೊಬಿಡ್ತೀನಿ. ಹೌದಾ? ಹಂಗಾಗಿ ಇಕ್ತಿತ್ತು. ಹಂಗಾರಿಗುತ್ತೆ. ನೀವು ಸ್ವಲ್ಪ ಅನ್ನ ನೀರು ಹಾಕಿಲ್ವಲ್ಲ, ನಾವು ನೀರು ಹಾಕಕ್ಕಲ್ಲ, ನಾನು ಸ್ವಲ್ಪ ತೆಳು ಕಳ್ಸ್ಕೊಬಿಡ್ತೀನಿ. ಬಿದ್ದೀಯಾ ನಾಯಿ ಕಚ್ಬಿಟ್ರೆ ಕುಂಡಿ ಹಿಡ್ಕೊಬಿಡ್ದ ಕುಂಡಿನ. ಸರಿನಾ? ಇದಿಲ್ಲ, ಇದು ತೆಗಿಬೇಕಲ್ಲ. ತೆಗಿಬೇಕು, ಅದು ತೆಗಿಬೇಕು, ಇದು ತೆಗಿಬೇಕು. ನಮ್ಮ ಅಂಕಲ್ ನೀನು ಬಿಸ್ಕೆಟ್ ಕೊಟ್ಟಲ್ಲ, ಹೊಟ್ಟೆ ತುಂಬಿತು. ಬೋವಿ ಎಲ್ಲ ಮಾಡಲ್ಲ. ಪಲ್ಯ ಮಾಡ್ತಾರೆ ಅವಳು, ಯಾವಾಗ ಹೆಚ್ಚಿಲ್ಲ, ನಾನೇ ಹೆಚ್ಚೋದು. ಹೆಚ್ಚಕ್ ಬರುತ್ತೆ ಅನ್ನೋ ಗೊತ್ತಿಲ್ಲ, ನಾನೇ ಮಾಡ್ತೀನಲ್ಲ ಇಂಥವೆಲ್ಲ. ಬಾಳೆ ದಿಂಡಿ ಎಲ್ಲ ನಾನೇ ಮಾಡೋದು, ಅವಳೇನು ಮಾಡಕ್ಕಲ್ಲ. ಬಾಳೆ ದಿಂಡದ ಹೆಂಗ್ ನಾರು ತೆಗಿತೀರ ನೀವು? ಅದು ಬೇಕಾದ್ರೆ ಬೆಂದ ಮೇಲೆ ಸೌಟೆಲ್ಲ ಬರುತ್ತೆ. ಬೇಕಾರೆ ಹಿಂಗೆ ಆಡ್ಸಿದ್ರೆ ಇದು ಹೆಚ್ಚುವಾಗಿ ಬರ್ಲಿಲ್ಲ ಅಂದ್ರೆ ಸೌಟೆಲ್ಲ ಬರುತ್ತೆ. ಒಳ್ಳೆ ಬಾಳೆ ದಿಂಡೆ ನಾರೇನಿರಲ್ಲ. ನಾನು ಮೊನ್ನೆ ಮಾಡಿದ್ನಲ್ಲ ಅದ್ರ ನಾರೇ ಇರ್ಲಿಲ್ಲ. ಒಂದೊಂದು ಇರ್ತಾವ, ಒಂದೊಂದ್ ಕಡೆ ಪಚ್ಚಬಾಳೆ ಇರ್ತವೆ. ನಿಮ್ ಕಡೆ ಪಚ್ಚಬಾಳೆ ಅಲ್ಲ? ಎರಡು ಎಲ್ಲ ಇದೆ ನಮ್ ಕಡೆ. ಎದ್ದಳು, ಅದರೊಳಗೆಲ್ಲ ಹೋಗಬಾರ್ದು, ಗೊತ್ತಾಗಲ್ವಾ?
ಹೋಗ್ಬಾರ್ದಲ್ಲೆಲ್ಲ ಅದಕ್ಕೆ ಹೋಗ್ಬಾರ್ದು ಕಣವ. ಹೋಗ್ಬಾರ್ದಲ್ಲಿ ಇಳಿ ಇಳಿ ಬಾ ಇಲ್ಲಿಗೆ. ಇಟ್ಟು ಮೇಲೆ ಹೋಗ್ಬಾರ್ದು. ಗುಡ್. ಸೊ ಹಲಸಿನ ಬಡ್ಕೋ ಅಂಕಲ್ ಆಂಟಿ ಇಬ್ಬರು ಕ್ಲೀನ್ ಮಾಡಿಕೊಟ್ರು. ಇಲ್ಲಿ ಚಿಕ್ಕ ಅಂಕಲ್ ಬಂದು ನಮಗೆ ಸೀಬೆಹಣ್ಣು ಕೆಡಕ್ಕೆ ಕೊಡ್ತಾ ಇದ್ದಾರೆ. ನನಗೆ ಸೀಬೆಹಣ್ಣು ಅಂದರೆ ಸಖತ್ ಇಷ್ಟ ಅಂತ ಅವ್ರಿಗೂ ಗೊತ್ತು. ನಾನು ಹೋದಾಗೆಲ್ಲ ಸೀಬೆಹಣ್ಣು ಮರ ನೋಡ್ತಾ ಇರ್ತೀನಿ, ಸೀಬೆಹಣ್ಣು ಇರುತ್ತಾ ಇಲ್ಲ ಆದ್ರೂ ಅಂತ. ಹಾಗಾಗಿ ಅವರು 2 ಕೆಡಕೊಟ್ರು, 2 ಹಣ್ಣು ಸಿಕ್ತು. ಸೊ ಫೈನಲಿ 2 ಹಣ್ಣು ಸಿಕ್ತು, ಕಿತ್ಕೊಟ್ರು. ಇನ್ನು ಮೇಲ್ಗಡೆ ಇನ್ನೊಂದು ಮರ ಇದೆ, ಆ ಮರನ ತೋರಿಸ್ಕೊಡ್ತೀನಿ. ಅಲ್ಲೂ ಕೂಡ ಹಣ್ಣು ಕಿತ್ಕೊಳ್ತೀನಿ, ಕಿತ್ಕೊಳ್ದೆ ಅಂತೂ ಬಿಡಲ್ಲ. ಸೀಬೆಹಣ್ಣು ಎಲ್ಲಿ ನೋಡಿದ್ರು ನಂಗೆ ಸಖತ್ ಇಷ್ಟ. ನಾನಂತೂ ಸೀಬೆಹಣ್ಣು ತಿನ್ನೋಕೆ ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಮೇಡಮ್ ಅವ್ರು ಒಂದು ಸೀಬೆಹಣ್ಣು ಇಸ್ಕೊಂಡಿದ್ದಾಳೆ, ಬಟ್ ಅವಳಂತೂ ಕಂಪ್ಲೀಟ್ ಮಾಡೋದೇ ಇಲ್ಲ. ಹಾಗೇ ನನಗೆ ಕೊಡ್ತಾಳೆ. ನಂದು ಸ್ವಲ್ಪ ಕಾಯಿ ಆಗಿತ್ತು, ಆದರೂ ಕಾಯಿನೇ ರುಚಿ ಅಂದ್ಬಿಟ್ಟು ತಿಂತಾಯಿದ್ದೆ. ಕಾಫಿ ಹೂವಾಗಿತ್ತು, ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿತ್ತು. ಮೇ ಬಿ ಮಲೆನಾಡವ್ರಿಗೆ ಗೊತ್ತಿರುತ್ತೆ ಕಾಫಿ ಹೂ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮೇಡಮ್ ಅವರು ತಾತ ಹತ್ರ ಜ್ಯೂಸ್ ತೆಗೆಸ್ಕೊಂಡಿದ್ದಾಳೆ. ನನಗೆ ಜ್ಯೂಸ್ ಬೇಕೇ ಬೇಕು ಅಂತ ಅವಳು ಅಲ್ಲಿ ಹೋಮ್ ಸ್ಟೇಯಿಂದ ಹಠ ಮಾಡ್ಕೊಂಬಂದು ನಾವು ಕೊಡಿಸಿರ್ಲಿಲ್ಲ. ಲಾಸ್ಟಿಗೆ ಅವ್ರ ತಾತನ ಅಂಗಡಿಗೆ ಕಳಿಸಿ ತರಿಸ್ಕೊಂಬಿಟ್ಟಿದ್ದಾಳೆ. ತಾತ ಅಜ್ಜಿಗೂ ಇವಳು ಫೇವ್ರೆಟ್. ಹೋದರೆ ಅವ್ರ ಜೊತೆ ಆಟ ಆಡೋಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಅವರು ಅಷ್ಟೇ ಇವಳ ಜೊತೆ ಸಖತ್ತಾಗಿ ಆಟ ಆಡ್ತಾರೆ. ಸೊ ಇದು ಬೀಟ್ರೂಟ್ ಸೀಬೆ ಹಣ್ಣು ಮೊನ್ನೆ ಕೂಡ ತೋರಿಸಿದ್ದೆ. ಇವತ್ತು ಕೂಡ ಒಂದು 4 ಹಣ್ಣಿದ್ದು ಮೇಲ್ಗಡೆ, ಅದನ್ನು ಕಿತ್ಕೊಡಿ ಅಂತ ನವೀನ್ಗೆ ಒಂದು ಕೋಲ್ ತಂದು ಕೊಟ್ಟಿದ್ದೀನಿ. ಅವರು ಇಲ್ಲ ಅಂತಂದರು. ಇಲ್ಲ ಇದೆ ಅಪ್ಪ ಕಿತ್ಕೋ ಅಂತ ಹೇಳಿದ್ವಿ. ಅಂಕಲ್ ಕೂಡ ನಿಂತ್ಕೊಂಡು ಇಲ್ಲೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ನಾವು ನಮ್ಮ ಹೋಮ್ ಸ್ಟೇ ಕಡೆ ಪಯಣ. ಉಳ್ಕೊಬೇಕಾಗಿತ್ತು, ನಾವೇನು ಉಳ್ಕೊಳ್ಳೋಣ ಅಂದರು. ಇಲ್ಲ ನನ್ನ ಕೈಲಾಗಲ್ಲ ನಡೀರಿ ಅಂತ ಹೇಳಿ ಮನೆಗೆ ಬಂದು ದೋಸೆ, ಬೆಳಗ್ಗೆದು ಇಡ್ಲಿ ಇಟ್ಟಿತ್ತು, ಅದಕ್ಕೆ ದೋಸೆ ಮಾಡ್ಕೊಂಡೆ. ಅದೇ ಹೆಸರುಬೇಳೆ ಪಲ್ಯ ಜೊತೆಗೆ ಬೆಳಗ್ಗೆದು ಇಡ್ಲಿ ಸಾಂಬಾರು. ಅದಾದ ನಂತರ ಸ್ವಲ್ಪ ಹೊತ್ತು ವಾಕ್ ಮಾಡಿ ಸ್ವಲ್ಪ ಪ್ಲ್ಯಾನ್ಸ್ ಕಳಿಸಿತ್ತು ಕ್ಲೈಂಟ್ಸಿಗೆ, ಕಳಿಸ್ದೆ. ಸೊ ಡೇ 6 ಕಂಪ್ಲೀಟೆಡ್. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.